ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಗಿಲ್ಲಿಯ ಬೆಂಕಿ ಆವಾಜ್ಗೆ ಅಶ್ವಿನಿ ಗಳಗಳ ಕಣ್ಣೀರು. ಫಸ್ಟ್ ಆಫ್ ಆಲು ಅಶ್ವಿನಿ ಮೇಡಮ್ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಗಿಲ್ಲಿ ಮಾಡಿದ್ದು ಕರೆಕ್ಟಾ ಇಲ್ವಾ ಅದನ್ನು ತಿಳಿಸಿ. ಪ್ರೋಮೋ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಇವನ್ ಯಾರಾದ್ರೂ ಮಾತಾಡಕ್ಕೆ ಒಬ್ಬ ಕಾಮಿಡಿಯನ್ ನೀನ್ ಏನ್ ಮಾಡಿದ್ರು ಓಕೆ ಒಬ್ಬನ ತೇಜವಾದಿ ಮಾಡಿದ್ರೆ ಎಷ್ಟು ಸರಿ ವೃದ್ಧರಂತನ ಹೋಗ್ತೀನಿ ಮನೆಗಂತನ ಇರೋರ್ ಕಣ್ಣೀರ್ ಹಾಕಿ ನಮ್ಮನ್ನೊಬ್ರು ಅಷ್ಟು ಗೌರವವಾಗಿ ತೋರ್ತಿದ್ದಾರೆ ಅಂದಾಗ ಆ ಜಾಗದಲ್ಲಿ ಒಂದ್ ಸೆಕೆಂಡ್ ಇರ್ಬೇಕು ಅಂತ ಬದುಕ್ತಾ ಇರೋದೇ ನಾವು ಮರ್ಯಾದೆಗೋಸ್ಕರ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಸೊ ಗೈಸ್, ಈ ಪ್ರೋಮೋ ನೋಡಿದ್ಮೇಲೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ತುಂಬ ಜನ ಬಿಗ್ ಬಾಸ್ ಒಳಗಡೆ ಇದ್ದಾರಲ್ವಾ, ಅಶ್ವಿನಿ ಮೇಡಮ್ದೇ ಪ್ರೋಮೋದಲ್ಲಿ ಯಾಕೆ ಬರುತ್ತೆ, ಹಾಗೆ ಗಿಲ್ಲಿದೇ ಪ್ರೋಮೋ ಇರುತ್ತೆ, ಅದು ಬಿಟ್ಟು ಇನ್ನೊಂದು 3-4 ಜನದ್ದು ಪ್ರೋಮೋ ಇರುತ್ತೆ. ಯಾಕೆ ಇರುತ್ತೆ? ಆಮೇಲೆ ಈ ಅಶ್ವಿನಿ ಮೇಡಮ್ಮು ಈಗ ಹತ್ಕೊಂಡ್ರಲ್ವಾ, ಅದನ್ನು ಒಂದು ಚೂರು ಯೋಚನೆ ಮಾಡಿ ಎಲ್ಲಿಂದ ತಪ್ಪಾಯಿತು, ನನ್ನ ಕಡೆಯಿಂದ ಏನಾದರೂ ತಪ್ಪಾಯ್ತಾ ಇಲ್ಲ ಹತ್ತು ಕಡೆಯಿಂದ ತಪ್ಪಾಯ್ತಾ ಕೂತ್ಕೊಂಡು ಯೋಚನೆ ಮಾಡಿ, ನಾನು ಮಾಡಿದ ತಪ್ಪ ಇಲ್ಲ ಬೇರೆಯವ್ರು ಮಾಡಿದ ತಪ್ಪು ಅಂತ ಆರಾಮಾಗಿ ಮಾತಾಡ್ಬೋದು. ಸುಮ್ಮನೆ ಇವಾಗ ಗಿಲ್ಲಿಯವರು ಸುಮ್ಮನೆ ರಾಮ ಅಂತ ಅಂದಿದ್ದಕ್ಕೆ ಇವ್ರಿಗೇನೋ ಯಾವ ಥರನೋ ಫೀಲ್ ಆಗುತ್ತೆ ಅಂತಂದರೆ ಇವರು ಬೇರೆ ರೇಂಜಲ್ಲಿದ್ದಾರೆ ಅಂತ ಅರ್ಥ ಆಗುತ್ತೆ. ಹಾಗೆ ಗಿಲ್ಲಿನೂ ಅಷ್ಟೇ, ಗಿಲ್ಲಿ ಏನಾದರೂ ಇವಾಗ ಸ್ಟಾರ್ಟ್ ಮಾಡಿದಾರಾ ಆಡೋಕ್ಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ತುಂಬ ಜನ ತುಂಬ ಗಲಾಟೆಗಳು ಆಗ್ತಾ ಇರುತ್ತೆ. ಆಲ್ರೆಡಿ ಸೀಸನ್ ಅರ್ಧ ಮುಗ್ದೇ ಹೋಯಿತು. ಇನ್ನೊಂದು ಅರ್ಧ ಸೀಸನ್ ಇದೆ, ಇಂಟರ್ವಲ್ ಸೀಸನ್ ಆಗಿದೆ, ಇನ್ನು ಕ್ಲೈಮ್ಯಾಕ್ಸ್ ಬಾಕಿಯೇ. ಏನೇನಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ, ಏನಕ್ಕೆ ಅಷ್ಟು ಉಸ್ತುವಾರಿ ತೊಗೊಂಡ್ಮೇಲೆ ಯಾರು ಕರೆಕ್ಟಾಗಿದ್ದಾರೆ ಯಾರು ಕರೆಕ್ಟಾಗಿಲ್ಲ ಅಂತ ಅವ್ರವ್ರಿಗೆ ಕನ್ಫ್ಯೂಷನ್ಸ್ ತುಂಬ ಇದೆ. ಯಾಕೆಂತಂದರೆ ಈಗ 50 ದಿನ ಕಂಪ್ಲೀಟ್ ಆಗಿದೆ. ಅದರಲ್ಲೂ ತುಂಬ ಚೆನ್ನಾಗಿ ಕೆಲವೊಂದು ಟಾಸ್ಕ್ಗಳು ಆಡ್ತಾಯಿದ್ದಾರೆ. ರಘು ಅವ್ರು ಬೇರೆ 2ನೇ ಸಲ ಕ್ಯಾಪ್ಟನ್ ಆಗಿದ್ದಾರೆ. ಭಾನುವಾರ ಎಲಿಮಿನೇಟ್ ಆಗಿ ಕಾಕ್ರೋಚ್ ಅವರು ಹೊರಟ್ಬಿಟ್ಟಿದ್ದಾರೆ. ಕಾಕ್ರೋಚ್ ಅವರು ಆಚೆ ಬಂದು ಹೇಳ್ತಾಯಿದ್ರು, ನಾನು ಆಚೆ ಬರೋವರೆಗೂ ಅಶ್ವಿನಿ ಮೇಡಮು ಅಷ್ಟು ಶ್ರೀಮಂತರು ಅಂತ ನನಗೆ ಗೊತ್ತೇ ಇಲ್ಲ ಅಂತ. ಅಷ್ಟೆಲ್ಲ ಇದ್ಮೇಲೆ ಇವ್ರು ಒಳಗಡೆ ಹೋದ್ಮೇಲೆ ಒಂದು ಟೀಮು ಸೇರಿಕೊಂಡು ಆಡಬೇಕಾದ್ರೆ ಹಾಗೆ ಮಾತಾಡ್ಕೊತಾ ಇರಬೇಕಾದ್ರೆ ಕೆಲವೊಂದು ವಿಚಾರಗಳು ಬರುತ್ತೆ ಹೋಗುತ್ತೆ, ಅಳ್ತಾರೆ ಎದೊಳ್ತಾರೆ. ಈಗ ಲವ್ ಟ್ರ್ಯಾಕ್ಗಳಂತೆ ಸ್ಟಾರ್ಟ್ ಆಗುತ್ತೆ. ತುಂಬ ಕ್ವಶನ್ಸು ಜನರ ಮೈಂಡಲ್ಲಿ ಕಾಡ್ತಾ ಇರುತ್ತೆ. ಈ ಅಶ್ವಿನಿ ಮೇಡಮು ನಿಜವಾಗ್ಲೂ ಹತ್ಕೊಂಡ್ರ ಇಲ್ಲ ಅವ್ರಿಗೇನು ಅನ್ನಿಸ್ತಾ ಇದೆ, ಗಿಲ್ಲಿ ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿರೋದು ಎಷ್ಟರ ಮಟ್ಟಿಗೆ ಹೋಗಿ ನಿಲ್ಲುತ್ತೆ ಇದು. ಹಾಗೆಯೇ ಗ್ರೂಪಿಸಮ್ ಅಂತಾರಲ್ಲ, ಈ ಬಿಗ್ ಬಾಸಲ್ಲಿ ತುಂಬ ಗ್ರೂಪಿಸಮ್ ನಡೀತಾ ಇದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕೆಲವೊಂದು ಗ್ರೂಪ್ಗಳು ಸಪ್ರೇಟಾಗಿ ಅವ್ರವ್ರಿಗೆ ಏನೋ ಅವ್ರಿಗೆ ಬಂದಿದ್ದು ಮಾಡ್ಕೊಂಡು ಹೋಗ್ತಾಯಿದಾರ, ಇಲ್ಲ ಇನ್ನೊಬ್ಬರ ಬಗ್ಗೆ ಹಾಕ್ಕೊಂಡು ಕೊಟ್ಟು ಇವ್ರನ್ನ ಕಟ್ತಾ ಇದ್ದಾರ ಕೆಲವೊಂದು ವಿಚಾರಗಳಲ್ಲಿ. ಹಾಗೆ ರಕ್ಷಿತಾನ ಟಾರ್ಗೆಟ್ ಮಾಡೋದು, ಎಲ್ಲಾರನ್ನೂ ಟಾರ್ಗೆಟ್ ಮಾಡಿದ್ರ, ರಕ್ಷಿತಾ ಟಾರ್ಗೆಟ್ ಮಾಡಿದ್ರ, ಗಿಲ್ಲಿಯವ್ರ ಟಾರ್ಗೆಟು ಕೆಲವೊಂದು ಅದನ್ನೇ ಎಲ್ಲ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಿ ಒಂದಷ್ಟು ಜನ ಒಂದು ಕಡೆ ಆಯಿತು ಅಂದರೆ ಇಬ್ಬರು ಒಂದು ಕಡೆ ಇದ್ದಾರೆ. ಆಮೇಲೆ ಕಾವ್ಯ ಅವ್ರಿಗೆ ಗಿಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವರೆಲ್ಲ ಒಂದೇ ಇದರಿಂದ ಅವ್ರಿಗೆಲ್ಲ ಪರಿಚಯ ಇತ್ತು ಆಚೆ ಕಡೆ, ಹಾಗೆಯೇ ಒಳಗಡೆ ಬಂದು ಆಡ್ತಾಯಿದ್ದಾರೆ. ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಏನು ಇರುತ್ತೋ ಆಪೋಸಿಟ್ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಮಾತಾಡಿರ್ಬೋದು, ಕೆಲವೊಂದು ಮಾತಾಡೋ ಬರದಲ್ಲಿ ಮಾತಾಡಿರ್ತಾರೆ. ಹಾಗೆ ಇವಾಗ ಗಿಲ್ಲಿ ಅವರು ಆ ಅಮ್ಮ ಅಂದಿದ ತಕ್ಷಣ ಈ ಅಮ್ಮಗೆ ಏನು ಕಡಿಮೆ ಆಯಿತು ಒಂದ್ಸಲಿ ಥಿಂಕ್ ಮಾಡಿ. ಏನು ಕಳ್ಕೊಂಡಿರೋ ಥರ ಇವ್ರಿಗಾಯಿತು. ಇವರು ಅದೆಲ್ಲ ನನಗೆ ಅದೇ ಮುಖ್ಯ ಇದೇ ಮುಖ್ಯ ಅನ್ನೋರು ಆಗಿದ್ದರೆ ಬಿಗ್ ಬಾಸ್ಗೆ ಏನಕ್ಕೆ ಬರಬೇಕಿತ್ತು. ಇಲ್ಲೊಂದಷ್ಟು ಬೇರೆ ಮೆಂಟಾಲಿಟಿ ಪರ್ಸನ್ಸು ಎಲ್ಲರ ಮೈಂಡು ಒಂದೇ ಥರ ಇರಲ್ವಲ್ಲ. ಕೆಲವೊಂದು ವಿಚಾರಗಳು ಬೇರೆ ಥರ ಇರುತ್ತೆ. ಅವ್ರು ಮಾತಾಡೋದು ಇವ್ರಿಗಾಗಲ್ಲ, ಇವ್ರು ಮಾತಾಡೋದು ಹಾಗೆ. ಲಾಸ್ಟ್ ಟೈಮು ಸುದೀಪ್ ಸರು
ಸುದೀಪ್ ಸರ್ ಎಲ್ಲ ನೋಡ್ಕೊಂಬಂದೇ ಮಾತಾಡ್ತಾರೆ. ಜಾನ್ವಿ ಮತ್ತು ಅಶ್ವಿನಿ ಮೇಡಮ್ ಅವರು ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಅದರಲ್ಲೂ ಕೆಲವೊಂದು ಪ್ರೋಮೋಗಳು ಅವ್ರದ್ದೇ ಬರುತ್ತೆ, ಕಂಪ್ಲೇಂಟ್ಸು ತುಂಬ ಇದೆ. ಪ್ರೋಮೋಗಳಲ್ಲಿ ಅಷ್ಟು ಜನ ಇದ್ದಾರೆ, ಅಷ್ಟು ಜನದ್ದು ಬಿಟ್ಟು ಇವ್ರದೇ ಪ್ರೋಮೋ ಹೇಗೆ ಬರುತ್ತೆ ಅನಿಸುತ್ತೆ ಅಲ್ವಾ? ಇವಾಗ ನಾನೇ ಆಗಿರಲಿ ನೀವೇ ಆಗಿರಲಿ ನೋಡ್ತಿರ್ಬೇಕಾದ್ರೆ ಇವ್ರದೇ ಪ್ರೋಮೋ ಹೇಗೆ ಬರುತ್ತೆ, ಅವ್ರದ್ದೇ ಏನಕ್ಕೆ ಪ್ರೋಮೋ ಇರುತ್ತೆ. ಹಾಗೆ ಜಾನ್ವಿ ಅವರು ಮತ್ತು ಅಶ್ವಿನಿ ಅವರು ತುಂಬ ಕ್ಲೋಸ್ ಇದ್ದಾರೆ. ಹಾಗೆ ಅವರು ಬೇರೆ ಆಗಿರೋ ಥರ ನಾಟಕ ಮಾಡಿ ಅವ್ರವ್ರಿದ್ದು ಏನಾದರೂ ಮಾಡ್ಕೊಳ್ಳಿ, ಟಾಸ್ಕು ಅಂತ ಬಂದಿರೋ ವಿಚಾರಗಳಲ್ಲಿ ಎಲ್ಲಿ ತಪ್ಪಾಗ್ತಾಯಿದೆ, ಎಲ್ಲಿ ಯಾರ ಕಡೆಯಿಂದ ತಪ್ಪಾಗ್ತಾಯಿದೆ. ಗಿಲ್ಲಿದು ಕೆಲವೊಂದು ತಪ್ಪುಗಳು ಇರ್ಬೋದು. ಸುದೀಪ್ ಸರ್ರೇ ಮೊನ್ನೆ ಹೇಳಿದ್ದಾರೆ, ನೀವು ಎಂಟರ್ಟೈನ್ಮೆಂಟ್ ಮಾಡ್ತೀರಾ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಆದರೆ ಟಾಸ್ಕ್ ಅನ್ನೋ ವಿಚಾರಕ್ಕೆ ಬಂದರೆ ನೀವು ಹೇಗೆ ಆಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇದೇನು ಛತ್ರ ಅಲ್ಲ, ಬಿಗ್ ಬಾಸ್ ಅನ್ನೋ ಶೋ ಛತ್ರ ಅಲ್ಲ, ಅದಕ್ಕೆ ಆದಂಥ ಒಂದು ಮರ್ಯಾದೆ ಇದೆ, ಅದನ್ನು ಕಳಿಬಾರ್ದು ಅಂತ ಸುದೀಪ್ ಸರ್ ಹೇಳ್ತಾರೆ. ಅದನ್ನು ಇವ್ರ ಮೈಂಡಲ್ಲಿ ಏನೇ ನೋಡ್ತಿರುತ್ತೋ ಒಂದೂ ಗೊತ್ತಾಗಲ್ಲ ಗುರು. ಒಂದೊಂದ್ಸಲಿ ನಿಜವಾಗ್ಲೂ ತುಂಬ ಬೇಜಾರು ಅನಿಸುತ್ತೆ. ಏನು ಮಾಡ್ತಾಯಿದ್ದಾರೆ ಇವರು, ಒಳಗಡೆ ಹೋಗಿರೋದೇನಕ್ಕೆ? ಇವರೆಲ್ಲ ಈ ಸೀಸನ್ ಒಂಥರ ಚೆನ್ನಾಗೇ ಇದೆ, ಬಟ್ ಆಚೆ ಕಡೆಯಿಂದ ತುಂಬ ಜನ ಗಿಲ್ಲಿಗೋಸ್ಕರನೇ ನೋಡ್ತಾ ಇರೋದು ಬಿಗ್ ಬಾಸು. ಗಿಲ್ಲಿಯಿಂದನೇ ನಡೀತಾ ಇದೆ. ಗಿಲ್ಲಿ ತುಂಬ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಹೌದು ಕಾಮಿಡಿ ಮಾಡ್ತಾರೆ ಎಲ್ಲ ಓಕೆ, ಬಟ್ ಟಾಸ್ಕ್ ಅನ್ನೋ ವಿಚಾರಗಳಲ್ಲಿ ಏನಾದರೂ ಎಡುತ್ತಾ ಇದ್ದಾರಾ? ಹಾಗೆ ಕೆಲವೊಂದು ಗ್ರೂಪಿಸಮಿಂದ ಅವ್ರಿಗೆ ಮನಸ್ಸಲ್ಲಿ ಏನಿದೆ, ಹಾಗೆ ಬೇರೆಯವ್ರೇನು ಕಡಿಮೆ ಏನಿಲ್ಲ, ಅವರ ಟ್ರ್ಯಾಕ್ ಅವರವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಧ್ರುವಂತ್ ಅವರಾಗಿರ್ಬೋದು, ಹಾಗೆ ಕಾವ್ಯ, ರಾಶಿಕಾ, ರಿಷಾ, ಅಶ್ವಿನಿ ಮೇಡಮ್ ಅವರು, ಜಾನ್ವಿ ಅವರು, ರಕ್ಷಿತಾ ತುಂಬ ಚೆನ್ನಾಗಿ ಮಾತುಕತೆಯಲ್ಲೆಲ್ಲ ಮಾತಾಡ್ತಾರೆ. ಒಂದು ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಚೆನ್ನಾಗೇ ಮಾತಾಡ್ತಾ ಇರ್ತಾರೆ. ಒಂದು ಸೈಡಲ್ಲಿ ಅದೇನೋ ಹೇಳ್ತಾರಲ್ವ, ಏನಪ್ಪ ಅದು, ಎತ್ತಿ ಕಟ್ಟಿ ಅವ್ರ ಮೇಲೆ ಜಗಳಕ್ಕೆ ಕಳಿಸ್ತಾರ, ಇಲ್ಲ ಇವರೇ ಹೋಗಿ ಮೇಲೆ ಬಿದ್ದು ಗಲಾಟೆ ಮಾಡ್ತಾರೆ, ಒಂದು ಗೊತ್ತಾಗಲ್ಲ. ಇದಕ್ಕೆಲ್ಲ ಸುದೀಪ್ ಸರು ಶನಿವಾರ ಬಂದು ಆನ್ಸರ್ ಮಾಡ್ತಾರೆ. ಈ ಪ್ರೋಮೋದಲ್ಲಿ ನಿಮಗೆಲ್ಲ ಏನು ಅನ್ನಿಸ್ತು? ಅಶ್ವಿನಿ ಮೇಡಮ್ ಅವರು ನಿಜವಾಗ್ಲೂ ಹತ್ತಿರೋದಕ್ಕೆ ನಿಜವಾದ ಕಾರಣ ಇದೆಯಾ, ಇಲ್ಲ ಗಿಲ್ಲಿ ಮೇಲೆ ಬೇಕು ಅಂತಲೇ ಗ್ರೂಪಿಸಮನ್ನು ಇಟ್ಕೊಂಡೇ ಅವ್ರು ಮಾತಾಡಿದ್ರ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ